2024ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಾಯಿತು. ಇದು ವಿಕಸಿತ ಭಾರತಕ್ಕೆ ಪೂರಕವಾದ ಬಜೆಟ್. ಭಾರತವನ್ನ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನ ಮಾಡುವತ್ತ ಕೊಂಡೊಯ್ಯುವ ಬಜೆಟ್. ಹಾಗೆ ಭಾರತವನ್ನ ಸರ್ವಾಂಗೀಣ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವ ಬಜೆಟ್. ಇದು ಎನ್ಡಿಎಯ ವಿಶ್ಲೇಷಣೆ. ಆದರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿದೆ ವಿರೋಧ ಪಕ್ಷಗಳ ವಿಶ್ಲೇಷಣೆ. ಇದು ಮೈತ್ರಿಯ ಮನ ಮೆಚ್ಚಿಸೋಕೆ ಅಂತ ಮಾಡಿರುವ ಬಜೆಟ್. ಬಿಜೆಪಿಯ ಊರುಗೋಲಿಗೆ ಶಕ್ತಿ ತುಂಬುವಂತಹ ಬಜೆಟ್. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವನ್ನ ಹಚ್ಚುವಂತಹ ಬಜೆಟ್. ಇದು ವಿರೋಧ ಪಕ್ಷಗಳ ವಿಶ್ಲೇಷಣೆ. ಅದರಲ್ಲೂ ಕರ್ನಾಟಕದ ವಿಚಾರಕ್ಕೆ ಬಂದ್ರಂತೂ ನಮಗೆ ಸಿಕ್ಕಿದ್ದು ಚೊಂಬು ಅಂತ ಹೇಳಿ ವಿರೋಧ ಪಕ್ಷ ಅಂದ್ರೆ ಕೇಂದ್ರದಲ್ಲಿ ವಿರೋಧ ಪಕ್ಷವು ರಾಜ್ಯದಲ್ಲಿ ಆಡಳಿತ ಪಕ್ಷವೂ ಆಗಿರುವ ಕಾಂಗ್ರೆಸ್ನ ಗುರುತರವಾದ ಆರೋಪ. ಹಾಗಾದ್ರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ನಮಗೆ ಸಿಕ್ಕಿದ್ದೇನು, ಸಿಗಬೇಕಾಗಿ ಉಳಿದಿರೋದೇನು, ಬಿಜೆಪಿಯ ವಾದ ಏನು, ಹಾಗೆ ಕಾಂಗ್ರೆಸ್ನ ವಾದವೇನು, ಎರಡೂ ಪಕ್ಷಗಳಿಗೂ ಮೈತ್ರಿ ಆಗಿರುವ ಪಕ್ಷಗಳ ವಾದವೇನು, ಅದನ್ನ ಚರ್ಚೆ ಮಾಡ್ತಾ ಹೋಗೋಣ. ನಾನು ಸ್ಮಿತಾ ರಂಗನಾಥ್. ನಾನು ಶ್ರುತಿ. ಇವತ್ತು ಚರ್ಚಾ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ರಘು ದೊಡ್ಡೋರಿ, ಕಾಂಗ್ರೆಸ್ ವಕ್ತಾರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಹನ್ ದಾಸರಿ, ಆಮ್ ಆದ್ಮಿ ಪಾರ್ಟಿಯ ವಕ್ತಾರರು. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಜೆಡಿಎಸ್ ವಕ್ತಾರರು SG ವೀರಣ್ಣ ಅವರಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ವಕ್ತಾರರು ಆದಂತಹ GS ಪ್ರಶಾಂತ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಆಗುವಂತಹ ವಿಚಾರಗಳು ಯಾವುದು ಅದನ್ನ ಕೂಡ ಒಂದ್ಸಾರಿ ನಾವು ಗಮನಿಸ್ಬಿಡೋಣ. 5 ವಿಭಾಗಗಳಾಗಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. NDA ವಾದವೇನು, ವಿಪಕ್ಷಗಳ ವಾದವೇನು, ಅದನ್ನ ಗಮನಿಸೋಣ. ಮೊದಲೇದಾಗಿ ಚಂಬು ಮೈತ್ರಿ ಅಂತ. ಇಡೀ ದೇಶದಲ್ಲಿ ಆಂಧ್ರ ಮತ್ತು ಬಿಹಾರ ಮಾತ್ರ NDAಗೆ ಕಾಣಿಸಿದ್ದ, ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಅನ್ನೋದು ಪ್ರಶ್ನೆ. ಕಾರಣ ಇಲ್ಲೂ ಕೂಡ ಮೈತ್ರಿ ಇರೋದ್ರಿಂದ. ಅದೇ ರೀತಿ ಎರಡನೇ ಚರ್ಚಾ ವಿಚಾರ ಅಂತ ಅಂದ್ರೆ ಇವತ್ತು ಒಂದ್ ಕಡೆ ಮೈತ್ರಿ ಧರ್ಮ ಪಾಲನೆ ಮಾಡ್ತೀರಿ ಅಂದ್ರೆ ಕರ್ನಾಟಕಕ್ಕೆ ಯಾಕೆ ಆ ಧರ್ಮ ಪಾಲನೆ ಆಗ್ಲಿಲ್ಲ ಅನ್ನುವಂಥ ಪ್ರಶ್ನೆ. ಅದೇ ರೀತಿ ನಾವು ಮತ್ತೊಂದು ವಿಚಾರವನ್ನ ಕೂಡ ಗಮನಿಸೋಣ. ಇವತ್ತು ಮೊದಲ ಟಾಪಿಕ್ ಅಲ್ಲಿ ಇರೋದನ್ನ ತಗೊಂಡ್ಬಿಡೋಣ. ಚೊಂಬು ಮೈತ್ರಿ ಯಾಕೆ ಈ ಟೈಟಲ್ ಕೊಟ್ಟಿದೀವಿ ಅಂತಂದ್ರೆ ಇದು ನಮ್ಮ ಟೈಟಲ್ ಅಲ್ಲ, ಬದಲಾಗಿ ವಿರೋಧ ಪಕ್ಷಗಳ ಟೈಟಲ್. ಆ ಚೊಂಬು ಮೈತ್ರಿ ಅಂತ ಯಾಕೆ ಕರೀತಿದ್ದಾರೆ ಅಂತಂದ್ರೆ ಕೇಂದ್ರದಲ್ಲಿ NDA ಸರ್ಕಾರ ರಚನೆ ಆಗ್ಲಿಕ್ಕೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಕೂಡ ಬೆಂಬಲ ಕೊಟ್ಟಿದೆ. ಆದ್ರೆ ಇಲ್ಲಿ ಬಿಜೆಪಿಗೆ ಕಾಣ್ತಾ ಇರೋದು ಆಂಧ್ರ ಬಿಹಾರ ಎರಡೇನಾ? ಯಾಕೆ ಹೇಳ್ತಿದ್ದಾರೆ? ಶ್ರುತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದರ ಪಾಯಿಂಟ್ಸ್. ಈ ಬಾರಿಯ ಬಜೆಟ್ ನಲ್ಲಿ ಸಿಕ್ಕಿರೋದು ಏನು ಅಂತ ಹೇಳಿ. ಆಂಧ್ರ ಪ್ರದೇಶಕ್ಕೆ 16,000 ಕೋಟಿಯನ್ನ ಘೋಷಣೆ ಮಾಡಲಾಯಿತು ಈ ಬಜೆಟ್ ನಲ್ಲಿ. ಹಾಗಾಗಿ ಪ್ರಶ್ನೆ ಬಂದಿದ್ದು ಬರೀ ಆಂಧ್ರ, ಕಾರಣ ಅಲ್ಲಿ ಮೈತ್ರಿ ಇರೋದ್ರಿಂದ ಅವರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಯ್ತಾ ಈ ಬಜೆಟ್ ನಲ್ಲಿ ಅಂತ. ಮತ್ತೊಂದು ಕಡೆ ಬಿಹಾರ 26,000 ಕೋಟಿ ಘೋಷಣೆ ಆಗಿದೆ ಈ ಬಜೆಟ್ ನಲ್ಲಿ. ಬಟ್ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ರಾಜ್ಯದಲ್ಲೂ ಕೂಡ ಮೈತ್ರಿ ಇದ್ರೂ ಕೂಡ ಯಾಕೆ ಆ ವಿಶೇಷ ಪ್ಯಾಕೇಜ್ ಘೋಷಣೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ. ಕಾರಣ 19 ಸಂಸದರನ್ನ ಕೊಟ್ಟಿರುವಂತಹ ರಾಜ್ಯ, ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುವಂತಹ ರಾಜ್ಯ, ಸಿಕ್ಕಿದ್ದೇನು ಅನ್ನುವಂಥ ಪ್ರಶ್ನೆ. ಕೊನೆಗೆ ವಿಪಕ್ಷಗಳು ಹೇಳೋದು ಚೊಂಬು ಅಂತ. ಆ ಬಗ್ಗೆ ಚರ್ಚೆ ಮಾಡೋಣ. ಪ್ರಶಾಂತ್ ಅವ್ರನ್ನ ಪ್ರಶ್ನೆ ಮಾಡಬೇಕು. ಈ ವಿರೋಧ ಪಕ್ಷದವ್ರು ಹೇಳ್ತಿರೋದು 5 ಜನ ಕೇಂದ್ರ ಮಂತ್ರಿಗಳು, ಶ್ರುತಿ ಹೇಳ್ದಂಗೆ 19 ಜನ ಸಂಸದರು, ಇಷ್ಟೆಲ್ಲ ಇದ್ರೂ ಕೂಡ ಸಿಕ್ಕಿದ್ದು ಚೊಂಬು ಅಂದ್ರೆ ಶೂನ್ಯ. ಬಜೆಟ್ ನಲ್ಲಿ ಕರ್ನಾಟಕ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗ್ಲಿಲ್ಲ ಅನ್ನೋ ಆರೋಪ. ಮೊದಲನೇದಾಗಿ ನೀವು ಗಮನಿಸಿ, ಇಂಡಿಯಾ ದಟ್ ಈಸ್ ಭಾರತ್ ಅದು ಕಾನ್ಸ್ಟಿಟ್ಯೂಷನ್ ಇರೋದು. ಸೊ ಹಾಗಾಗಿ ಇದು ವಿಕಸಿತ ಭಾರತ ಕಡೆಗೆ ನಡೆ. 2047ಕ್ಕೆ ಭಾರತ ಯಾವ ತರ ಇರಬೇಕು ಅಂತ ಇವತ್ತಿಗೆ ಫೌಂಡೇಶನಲ್ ಅಂಡ್ ಆಸ್ಪಿರೇಷನಲ್ ಬಜೆಟ್ ಇದು. ಅಂಡ್ ಯಾವುದೇ ಒಂದು ಕಾರಣಕ್ಕೂ ಕರ್ನಾಟಕ ಅನ್ನೋ ಪದ ಉಪಯೋಗಿಸಿಲ್ಲ, ತೆಲಂಗಾಣ ಅಂತ ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಬಂದಿಲ್ಲ ಅಂತಲ್ಲ. ನೀವು ಕಾಂಗ್ರೆಸ್ ಅವರು 50-60 ವರ್ಷ ಆಡಳಿತ ಮಾಡಿದ್ದಾರೆ. 60 ವರ್ಷದ ಸ್ಪೀಚು ತೆಗಿಲಿ, ಕಾಂಗ್ರೆಸ್ ಅವರು ಯಾವುದೇ ಒಂದು ಫೈನಾನ್ಸ್ ಮಿನಿಸ್ಟರ್ ಕಾಂಗ್ರೆಸ್ ಇಂದ ಎಲ್ಲಾ ರಾಜ್ಯಗಳ ಹೆಸರು ಹೇಳಿದ್ರೆ ಆಮೇಲೆ ಮಾತಾಡೋಣ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತು, ಬಜೆಟ್ ಹೇಳಬೇಕಾದ್ರೆ ಎಲ್ಲಾ ರಾಜ್ಯದ ಹೆಸರು ಹೇಳೋದು, ಹೆಸರು ಹೇಳಿದ್ರೆ ಏನೋ ಆಗಿಲ್ಲ ಅಂತಲ್ಲ. ಈ ಕರ್ನಾಟಕಕ್ಕೆ ಏನ್ ಬಂದಿದೆ ಅಂತ ಕೇಳಿದ್ರೆ 7,559 ಕೋಟಿ ವಿಶೇಷವಾಗಿ ರೈಲ್ವೇಸ್ಗೆ ಕರ್ನಾಟಕಕ್ಕೆ ಬಂದಿದೆ. ಮೊನ್ನೆ ಕೇಂದ್ರ ಮಂತ್ರಿಗಳಿಗೆ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಹೇಳಿದ್ದಾರೆ. ಇನ್ನೊಂದು, ನೀವು ಯಾವುದೇ ಒಂದು ಬಜೆಟ್ ತಗೊಂಡಾಗ್ಲೂ ಹೆಂಗ್ ನೋಡ್ತೀರಾ ನೀವು, ಆಸ್ಪಿರೇಷನಲ್ ಸ್ಟೇಟ್ಸ್ ಯಾವ್ದಿದೆ ಅವ್ರಿಗೆ ಯಾವ ತರ ತೊಂದರೆ ಐತಿ. ಆಂಧ್ರ ಪ್ರದೇಶ ತೋರಿಸಿದ್ರೆ 15,000 ಕೋಟಿ ಅಂತ. ಯಾಕೆ 15,000 ಕೋಟಿ ಆಂಧ್ರ ಕೊಟ್ಟರು, ಕರ್ನಾಟಕ ಕೊಟ್ಟಿ ಅಂತ ಕೇಳಿದ್ರೆ AP ರಿಆರ್ಗನೈಸೇಷನ್ ಆಕ್ಟ್ 2014 ಆದಾಗ ಅವ್ರು ಅಷ್ಟು ವರ್ಷ ನಡ್ಸ್ಕೊಂಡ್ ಬಂದಿದ್ದ ಸರ್ಕಾರ, ಕ್ಯಾಪಿಟಲ್ ಸಿಟಿ ಅವರು ಹೈದರಾಬಾದ್ ಬೆಳೆಸಿದ್ರು, ಹೈದರಾಬಾದ್ ತೆಲಂಗಾಣ ಹೋಯ್ತು. ಆ 15,000 ಕೋಟಿ ತೆಲಂಗಾಣ ಕೊಟ್ಟಿಲ್ಲ. ಯಾಕೆ? ಒಂದು ಕ್ಯಾಪಿಟಲ್ ಸಿಟಿ ಕಳ್ಕೊಂಡ ನಂತರ ಅದಕ್ಕೆ ಯಾವ ತರ ಡೆವಲಪ್ಮೆಂಟ್ ಬೇಕು ಆ ಡೆವಲಪ್ಮೆಂಟ್ಗಳು ಆಗ್ಬೇಕು. ಸೊ ಹಾಗಾಗಿ ಆ ಕ್ಯಾಪಿಟಲ್ ಸಿಟಿ ಡೆವಲಪ್ಮೆಂಟ್ 15,000 ಕೋಟಿ ಕೊಟ್ಟಿದ್ದು. ಒರಿಜಿನಲ್ 2014 ಅಮರಾವತಿಯಿಂದ ಘೋಷಣೆ ಆದ ನಂತರ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ನಡೆದಿತ್ತು.
ಅಲ್ಲಿ ಸರ್ಕಾರ ಬದಲಾದ್ಮೇಲೆ ಈ logic ಬಿಹಾರಕ್ಕೆ apply ಆಗುತ್ತಾ? ಈ logic ಬಿಹಾರಕ್ಕೆ apply ಆಗುತ್ತಾ? ಒಂದು ನಿಮಿಷ ಹೇಳ್ತಾ ಇದೀನಿ ಮೇಡಮ್. 2019 ಜಗನ್ಮೋಹನ್ ರೆಡ್ಡಿ ಬಂದ ಮೇಲೆ ಅವ್ರು ಕ್ಯಾಪಿಟಲ್ ಡೆವಲಪ್ಮೆಂಟ್ ಗೆ ಹೋಗ್ಲಿಲ್ಲ. ನನಗೆ ಎಲ್ಲಾ ಊರಲ್ಲೂ ಕ್ಯಾಪಿಟಲ್ ಬೇಕು, ಈ ಊರಲ್ಲಿ ಒಂದು ಕ್ಯಾಪಿಟಲ್ ಅಂತ ಹೇಳಿ ಡೆವಲಪ್ಮೆಂಟ್ ಕಡೆ ಹೋಗ್ಲಿಲ್ಲ. ಹಾಗಾಗಿ ಇವತ್ತಿಗೆ ಸ್ಟೆಬಿಲಿಟಿ ಬಂದ ನಂತರ ಕ್ಯಾಪಿಟಲ್ ಸಿಟಿ ಅಮರಾವತಿ ಅಂತ ಮಾಡಿ ಆಗಿರೋದು. ಬಿಹಾರಿಗೆ ಬಂದಾಗ ನೀವು ಯಾವುದೇ ಒಂದು ಪ್ಯಾರಾಮೀಟರ್ ತಗೊಂಡ್ರು, ಬಿಮಾರು ಸ್ಟೇಟ್ಸ್ ಅಂತ ತಗೊಂಡಾಗ ಬಿಹಾರ್ ಇನ್ ಟರ್ಮ್ಸ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ಇದು ಒನ್ ಆಫ್ ದ ಲೋಯೆಸ್ಟ್ ಇನ್ ದಿ ಕಂಟ್ರಿ. ಈಗ ಕರ್ನಾಟಕ ಎಷ್ಟು ಮೇಲಿದೆ, ಮಹಾರಾಷ್ಟ್ರ ಎಷ್ಟು ಮೇಲೆ, ತಮಿಳುನಾಡು ಎಷ್ಟು ಮೇಲಿದೆ, ಬಿಹಾರ್ ಲೋಯರ್ ಎಂಡ್ ಅಲ್ಲಿ ಇದೆ. ಸೊ ಹಾಗಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ನೀವು ಬೆಳೆಸಬೇಕಾದಾಗ ಜಾಸ್ತಿ ಮಾಡಬೇಕು. ಕಳೆದ 2 ಅವಧಿಗೂ ಕೂಡ ನಿಮ್ಮದೇ ಸರ್ಕಾರ ಇರಬೇಕಾದ್ರೆ 5 ಬಾರಿ ಬಜೆಟ್ ಮಂಡನೆ ಆಗ್ಬೇಕಾದ್ರೆ ಬಿಹಾರ ಏನು ಅಭಿವೃದ್ಧಿ ಹೊಂದಬಿಟ್ಟಿತ್ತಾ? ಈಗಲೇ ಯಾಕೆ ವಿಶೇಷವಾದ ಆಸಕ್ತಿ, ಈಗಲೇ ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಜನ? ಬಿಮಾರು ಅಂತಾನೆ ಕರೆಸ್ಕೊಳ್ತಿತ್ತು ಬಿಹಾರ ಆಗ್ಲೂ ಕೂಡ. ಇನ್ನೊಂದು ನೀವು ಅರ್ಧ ಮಾತ್ರ ತೋರಿಸಿದ್ರಿ ಫ್ಲಡ್ಸ್ ಗೆ ಅಂತ ಆಗಿ ಇನ್ನೂ ಇದೆ. ನಾವು ಜಸ್ಟ್ ಒಂದು ಓಪನಿಂಗ್ ಅಷ್ಟೇ ಇದನ್ನ ಕ್ಲೋಸಿಂಗ್ ತನಕ ಆನ್ಸರ್ ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ ಅಂಕಿ ಅಂಶಗಳು ಕರೆಕ್ಟ್ ಆಗಿದೆ ಅಂಡ್ ನಮಗೆ ಮೋದಿ ಸರ್ಕಾರದ ನಂಬಿಕೆ ಇದೆ, ಯಾವುದೇ ಒಂದು ಅಂಕಿ ಅಂಶನೂ ತಪ್ಪಾಗಲ್ಲ. ಈಗ ಬಿಹಾರದ ಏನೇ ನೋಡ್ಕೊಂಡ್ರು ಈ ಸತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಏನ್ ಮಾಡಿದೀವಲ್ಲ 11,11,000 crores ಇನ್ಕ್ರಿಮೆಂಟಲ್. 2014ರಲ್ಲಿ 1,87,000 crores ಇತ್ತು ಇವ್ರ ಬಜೆಟ್. ಯಾವುದಕ್ಕೆ ಬಿಹಾರ, ಆಂಧ್ರ ಪ್ರದೇಶ, ರಘುವರು ಉತ್ತರ ಕೊಡ್ತಾರೆ ಇದಕ್ಕೆ. ಈ ವಿಕಸಿತ ಭಾರತದಲ್ಲಿ ಇರೋದು ಕೇವಲ ಬಿಹಾರ, ಆಂಧ್ರ ಮಾತ್ರನಾ? ಅದ್ರಲ್ಲಿ ಕರ್ನಾಟಕ ಇಲ್ವಾ? ನೀವು ಆಲ್ರೆಡಿ ತೆಲಂಗಾಣ ಇಲ್ವಾ? ತಮಿಳುನಾಡು ಇಲ್ವಾ? ನೀವು ಮೊದಲನೇದಾಗಿ ಒಂದು ಮಾತನ್ನ ಹೇಳಿದ್ರಿ, ಕರ್ನಾಟಕಕ್ಕೆ ನಿರ್ಮಲ್ ನಮ್ಮನ್ನ ಉಂಡೆ ನಾಮ ಇಟ್ಟಿದ್ದಾರೆ. ಕರ್ನಾಟಕಕ್ಕೆ 2024-25 ನಾವ್ ಹೇಳಿದ್ದಲ್ಲ, ನೀವು ಹೇಳ್ತಿದ್ದೀರಿ ಅಂತ ನಾವ್ ಹೇಳಿದ್ದು. ಬಿಜೆಪಿ ದೊಡ್ಡ ಚೊಂಬು ಕರ್ನಾಟಕಕ್ಕೆ. ಪ್ಲೀಸ್ ಮುಗ್ಸ್ಲಿ. ಸೊ 2024ರಲ್ಲಿ ನಿರ್ಮಲಾ ಮೋದಿ ಅವರು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುವಂತ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಚೊಂಬು. ಈಗ ಸರ್ ಮೋದಿ ಚೊಂಬು ಫಸ್ಟ್ ಓಪನಿಂಗ್ ಪ್ರಶಾಂತ್ ಜಿ ರಿಕ್ವೆಸ್ಟ್. ಕರ್ನಾಟಕ ಕಾಂಗ್ರೆಸ್ ಚೊಂಬು. ಡೆಲ್ಲಿ ಲಿಕ್ಕರ್ ಪಾಲಿಸಿ ಯಾರ್ದು ನೋಡಿ, ಬೇಸಿಕ್ ಕೇಳಿಸ್ಕೊಳ್ಳಿ. ಮೈಕ್ ಬರ್ದಲ್ಲ ಎನರ್ಜಿ ವೇಸ್ಟ್ ಮಾಡ್ಕೊಳ್ಬೇಡಿ. ಮೊದಲ ಸುತ್ತನಲ್ಲಿ 2 ನಿಮಿಷ ಅವ್ರು ಮಾತಾಡ್ಬಿಡ್ಲಿ, ಆಮೇಲೆ ನೀವೆಲ್ಲರೂ ಪ್ರಶ್ನೆ ಕೇಳಿರಂತ ಅವ್ರು ಉತ್ತರ ಕೊಡ್ಲಿ. ಕರ್ನಾಟಕಕ್ಕೆ ಇದೇ ಕರ್ನಾಟಕದ ನಿರ್ಮಲಾ ಸೀತಾರಾಮನ್ ಅವರು ಏನಾಗಿದೆ, ಈಗ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಹ್ಯಾಂಡಿಕ್ಯಾಪ್ ಫಿಸಿಕಲಿ ಚಾಲೆಂಜ್ ಆಗಿದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ. ಅವರು ನಡೆಯೋದಕ್ಕೆ 2 ಲೆಫ್ಟ್ ಇವತ್ತು 2 ಬಾಬುಗಳು, ಒಂದು ನಿತೀಶ್ ಬಾಬು, ಇನ್ನೊಬ್ರು ಆಂಧ್ರ ಬಾಬು, ಇಬ್ರು ಆ ಬಾಬುಗಳು